ಮೈಸೂರಿನಲ್ಲಿ ಕೆಆರ್ ರಸ್ತೆ ನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಜಾಸ್ತಿ ಆಗ್ತಾ ಇದೆ. ರಸ್ತೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹೆಸರಿಡುವುದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಸಿದ್ದರಾಮಯ್ಯ ರಸ್ತೆ, ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಿ ಹೆಸರಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪಾಲಿಕೆ ಆಯುಕ್ತರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಅಲ್ಲಿನ ಸಂಸದ ಯದುವೀರ್ ದತ್ತ. ಸಂಸದರ ಕಚೇರಿಯಿಂದ ಪಾಲಿಕೆ ಕಚೇರಿಯವರೆಗೂ ನಡೆದು ವಾಕ್ ಮೂಲಕ ಬಂದು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಆಯುಕ್ತರನ್ನು ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಇದು ಮೈಸೂರು ರಸ್ತೆಯ ನಾಮಕರಣ ವಿಚಾರದಲ್ಲಿ ನಡೀತಾ ಇರುವಂಥ ಜಟಾಪಟಿ. ಮುಖ್ಯಮಂತ್ರಿಗಳ ಹೆಸರನ್ನು ಇಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಆದರೆ ಪ್ರಿನ್ಸೆಸ್ ರಸ್ತೆ ಅಂತ ಇಡಬೇಕು ಅಂತ ಹೇಳಿ ಬಿಜೆಪಿ ಅದನ್ನು ಒತ್ತಾಯ ಮಾಡ್ತಾ ಇದೆ. ಅದರಲ್ಲೂ ಬಿಜೆಪಿಯ ಸಂಸದ ಅದನ್ನು ಇವತ್ತು ಅಗೇನ್ ವಾಕ್ ಮಾಡುವ ಮೂಲಕ ಒಂದು ಒತ್ತಡ ಹೇರುವಂಥ ತಂತ್ರವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ನಿನ್ನೆ ಕೆಲವಷ್ಟು ಸಂಘಟನೆಗಳು ಬಂದವು. ಪ್ರಿನ್ಸೆಸ್ ಮಾರ್ಗ ಅಂತ ಹೇಳಿ, ಪ್ರಿನ್ಸೆಸ್ ರಸ್ತೆ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ರು. ಆಮೇಲೆ ಪಾಲಿಕೆ ಅದನ್ನು ತೆರವುಗೊಳಿಸ್ತು. ಇದೀಗ ಪಾಲಿಕೆಯ ಬಳಿ ಮನವಿ ಮಾಡಿಕೊಂಡಿರುವಂಥ ಯದುವೀರ್ ದತ್ ಅವರ ಮನವಿಯನ್ನು ಹೇಗೆ ತೆಗೆದುಕೊಳ್ಬೇಕಾಗತ್ತೆ? ಇದು ಒಂದು ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಹೆಸರನ್ನು ಬೇಡ ಅಂತ ಹೇಳೋದಾದ್ರೆ ಯಾವ ರಾಜಕಾರಣಿಗಳ ಹೆಸರು ಕೂಡ ರಸ್ತೆಗಿಡುವಂತಿಲ್ವಾ ಹಾಗಾದ್ರೆ ಅಂತ? ದಶರಥ್, ಈಗ ಮುಖ್ಯವಾಗಿ ಇದುವರೆಗೂ ಕೂಡ KRS ರಸ್ತೆಗೆ ಯಾವ ಒಂದು ಹೆಸರಿತ್ತು, ಆ ಹೆಸರಿನ ಮಹತ್ವ ಏನಿದೆ, ಜೊತೆಗೆ ಈಗ ಅದರ ಪ್ರಸ್ತಾಪ ಯಾಕೆ ಬಂದಿದೆ, ಇದನ್ನೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ಆ ಒಂದು ರಸ್ತೆಗೆ ಅಂದ್ರೆ KRS ರಸ್ತೆಯ ಅಕ್ಕಪಕ್ಕಗಳಲ್ಲಿ ಜಿಲ್ಲಾಸ್ಪತ್ರೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇರ್ಬೋದು, ಟ್ರಾಮಾ ಸೆಂಟರ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜಯದೇವ ಆಸ್ಪತ್ರೆಯನ್ನ ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ KRS ರಸ್ತೆ ಏನಿದೆ ಆ ಒಂದು ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಮುಂದಾಗ್ತಾರೆ. ಇದನ್ನ ಪ್ರಶ್ನೆ ಮಾಡಿದಂತಹ ಬಿಜೆಪಿಯ ನಾಯಕರುಗಳು, ಜೊತೆಗೆ ಇಲ್ಲಿ ಮೈಸೂರಿನ ಒಂದಷ್ಟು ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಹಳೆಯ ಅಂದ್ರೆ ಮಹಾರಾಜರ ಒಂದು ಕೊಡುಗೆಗಳಿಂದ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹಲವು ಹಾಸ್ಪಿಟಲ್ಗಳು ಇರ್ತಕ್ಕಂಥದ್ದು ಇರ್ಬೋದು, ಕಟ್ಟಡಗಳಿರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಹಿಂದೆ ಆ ಒಂದು ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಅನ್ನೋ ಹೆಸರಿದೆ, ಆ ಒಂದು ಹೆಸರನ್ನ ತೆಗೆದು ಇಡುವಂತಹ ಅವಶ್ಯಕತೆ ಇಲ್ಲ. ಹೀಗಾಗಿ ಆ ಒಂದು ರಸ್ತೆಗೆ ಮುಖ್ಯಮಂತ್ರಿಗಳ ಹೆಸರನ್ನ ಇಡಬಾರ್ದು ಅಂತ ಹೇಳಿ ಅಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಇದು ರಾಜಕೀಯ ತಿರುವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಸಂಸದ ಯದುವೀರ್ ಒಡೆಯರ್ ಏನಿದ್ದಾರೆ ಇವರು ಆ ಒಂದು ರಸ್ತೆಗೆ ಮಹಾರಾಜರ ಹೆಸರಿರ್ತಕ್ಕಂಥದ್ದು ಅಂದ್ರೆ ಮೈಸೂರಿನ ರಾಜವಂಶಸ್ಥರ ಒಂದು ಹೆಸರೇನಿದೆ ಆ ಒಂದು ಹೆಸರನ್ನ ಬದಲಾಯಿಸಬಾರದು ಅಂತ ಹೇಳಿ ಇತಿಹಾಸದಲ್ಲೂ ಕೂಡ ಒಂದು ರಸ್ತೆಯ ಹೆಸರಿರ್ತಕ್ಕಂಥದ್ದು ಏನಿದೆ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರ ನಗರ ಪಾಲಿಕೆಗೆ ಅವರು ನಡೆದುಕೊಂಡೇ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ತಮ್ಮ ಬಿಜೆಪಿಯ ನಿಯೋಗದೊಂದಿಗೆ ಅವರು ನಡೆದುಕೊಂಡು ಬಂದು ಅಲ್ಲಿ ಪಾಲಿಕೆಯ ಆಯುಕ್ತರೊಟ್ಟಿಗೆ ಮಾತುಕತೆಯನ್ನ ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಯಾಕೆಂತ ಹೇಳಿದ್ರೆ ನಗರ ಪಾಲಿಕೆ ಆಯುಕ್ತರು ಕೂಡ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ಒಂದು KRS ರಸ್ತೆಗೆ ಹಿಂದೆ ಪ್ರಿನ್ಸೆಸ್ ರಸ್ತೆ ಇರ್ತಕ್ಕಂಥ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿ ಅವರು ಸ್ಪಷ್ಟನೆಯನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಅದೇ ತರದ ಒಂದು ದಾಖಲೆಗಳನ್ನ ತೆಗೆದುಕೊಂಡಂತಹ ಈಗ ಪಾಲಿಕೆ ಆಯುಕ್ತರೊಟ್ಟಿಗೆ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗ ಅವರು ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಆಯುಕ್ತರು ಕೂಡ ಆ ಒಂದು ರಸ್ತೆಗೆ ಹಿಂದೆ ಇದ್ದಂತಹ ಹೆಸರೇನಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗೆಜೆಟಿಯರ್ನಲ್ಲೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಅವರು ಈಗ ಆ ಒಂದು ಮನವಿಯನ್ನ ಸ್ವೀಕರಿಸಿರ್ತಕ್ಕಂಥದ್ದು. ಇನ್ನ ಇದು ಪರ ವಿರೋಧದ ಒಂದು ಚರ್ಚೆ ಏನಾಗಿದೆ, ಇದು ಆಯುಕ್ತರ ಒಂದು ಪರಿಶೀಲನೆಯ ನಂತರ ಇತ್ಯರ್ಥವಾಗುವಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಈಗ ಹಿಂದೆ ಪ್ರಿನ್ಸೆಸ್ ಅನ್ನೋ ರಸ್ತೆ ಇತ್ತ ಅಥವಾ ಈಗ ಮುಖ್ಯಮಂತ್ರಿಗಳ ಹೆಸರನ್ನ ತರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಕೂಡ ಗೆಜೆಟಿಯರ್ನಲ್ಲಿ ಆ ಒಂದು ರಸ್ತೆಗೆ ಏನು ಹೆಸರಿದೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರ ಉತ್ತರ ಸಿಗಲಿದೆ. ದಶರಥ್, ಥ್ಯಾಂಕ್ ಯು ಪುನೀತ್, ನಿಮ್ಮ ಮಾಹಿತಿಗೆ.